ದೇವನಹಳ್ಳಿ ಹಸು ಕೂಸಿನ ಕತ್ತು ಕೊಯ್ದು ಟಾಯ್ಲೆಟ್ಗೆ ಎಸೆದ ಪಾಪಿ ತಾಯಿ ಪ್ರಕರಣಕ್ಕೆ ಟ್ವಿಸ್ಟ್. ಹುಡುಗ ಕೈಕೊಟ್ಟಿದ್ದಕ್ಕಾಗಿ ಮಗುವಿನ ಪ್ರಾಣ ತೆಗೆದ ಕ್ರೂರಿ ತಾಯಿ. 19 ವರ್ಷದ ರೇಣುಕಾ ಎಂಬ ಮಹಿಳೆಯಿಂದ ಘನಘೋರ ಕೃತ್ಯ. ಯಾದಗಿರಿ ಮೂಲದ ರೇಣುಕಾ ಎಂಬ ಮಹಿಳೆಯಿಂದ ಕೃತ್ಯ. ದೇವನಹಳ್ಳಿಯ ಪ್ರತಿಷ್ಠಿತ ಫಾಕ್ಸ್ಕಾನ್ ಕಂಪನಿಯಲ್ಲಿ ಕೆಲಸ ಸೇರಿದ್ದ ರೇಣುಕಾ ಪ್ರೀತಿಸಿದ ಹುಡುಗ ಕೈಕೊಟ್ಟಿದ್ದಕ್ಕಾಗಿ ಯಾದಗಿರಿಯಿಂದ ದೇವನಹಳ್ಳಿಗೆ ಬಂದಿದ್ದ ರೇಣುಕಾ ಕಂಪನಿಯಲ್ಲಿ 1 ತಿಂಗಳ ಹಿಂದೆ ಕೆಲಸಕ್ಕೆ ಸೇರಿದ ರೇಣುಕಾ ಕಂಪನಿ ಒಳಗೆ ಇದ್ದ ಶೌಚಾಲಯಕ್ಕೆ ಹೋದಾಗ ಮಗುವಿನ ಮಗು ಜನನವಾದ ಕೂಡಲೇ ಶೌಚಾಲಯದ ಒಳಗೆ ಹರಿತವಾದ ವಸ್ತುವನ್ನ ಹುಡುಕಾಡಿದ್ದ ಕ್ರೂರಿ ತಾಯಿ. ಶೌಚಾಲಯದಲ್ಲಿದ್ದ ಲೋಹದ ಪ್ಲೇಟ್ನಿಂದ ಮಗುವಿನ ಕತ್ತು ಸೀಳಿ ಕೊಲೆ. ಮಗುವಿನ ಕತ್ತು ಸೀಳಿ ಟಾಯ್ಲೆಟ್ ಬೇಸನ್ಗೆ ಒಳಗೆ ಹಾಕಿ ನೀರು ಬಿಟ್ಟು ಕಾಲ್ಕಿತ್ತಿದ್ದ ಮಹಿಳೆ. ಸದ್ಯ ಆರೋಪಿ ರೇಣುಕಾ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಚಿಕಿತ್ಸೆ ಪೂರ್ಣಗೊಂಡ ನಂತರ ಕಸ್ಟಡಿಗೆ ತೆಗೆದುಕೊಳ್ಳಲಿರುವ ಪೊಲೀಸರು. ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ. ಕ್ರೂರಿ ತಾಯಿ ವಿರುದ್ಧ ಬಿಎನ್ಎಸ್ ಕಾಯ್ದೆ 302 ಪ್ರಕರಣ ದಾಖಲಿಸಿರುವ ಪೊಲೀಸರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಗ್ರಾಮದ ಬಳಿ ಘಟನೆ. ವರದಿ ಎಲಿಯೂರು ರಾಧಾಕೃಷ್ಣ, ಪ್ರಜಾಪವ ಟಿವಿ, ದೇವನಹಳ್ಳಿ.